ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೆ ನಿಮ್ಮ ಮಧ್ಯದಲ್ಲಿ ಒಂದು ಮುಖ್ಯವಾದ ಕಾರ್ಯವನ್ನು ಹೇಳ್ತೀನಿ ನಮಗೆ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವ ಸಂಗತಿ ಅದೇನೆಂದರೆ, ಇಸ್ರೇಲ್ ಮತ್ತು ಪಾಲೆಸ್ತೈನ ಮಧ್ಯದಲ್ಲಿ ನಡೀತಾ ಇರುವ ಯುದ್ಧ. ಅಕ್ಟೋಬರ್ 7ನೇ ತಾರೀಕು 2023 ಇಸ್ರೇಲ್ಗೆ ವಿರೋಧವಾಗಿ 1200 ಜನ ಆ ದಿನ ಕೊಂದಾಕ್ಬಿಟ್ರು. 251 ಜನನ ಅವರು ಹಾಸ್ಟೇಜ್ ಆಗಿ ತಗೊಂಡು ಹೋಗ್ಬಿಟ್ರು ನೆನಪಿದ್ದಾರೆ. ಆದರೆ ಇಷ್ಟು ಜನ ಇವ್ರು ತಗೊಂಡಿದ ಮೇಲೆ ಇಸ್ರಾಯೇಲ್ರು ಅವ್ರ ಮೇಲೆ ಹೊಡೆಯೋ ಸಮಯದಲ್ಲಿ ಅವ್ರ ದೇಶವೇ ಮಶಾನ ಆಯಿತು. ಮತ್ತು 68,000ಕ್ಕೆ ಮೇಲೆ ಜನ ಸತ್ತೋದ್ರು. ಇದು ಯಾಕೆ ಹೇಳ್ತೀನಿ ಅಂದರೆ, ನ್ಯಾಯ ಸ್ಥಾಪಕರ ಪುಸ್ತಕದಲ್ಲಿ 19ನೇ ಅಧ್ಯಾಯ 20ನೇ ಅಧ್ಯಾಯದಲ್ಲಿ ನೀವು ಓದಿಕೊಂಡ್ರೆ, ಅಲ್ಲಿ ಒಬ್ಬ ಯಾಜಕನು ಅವರ ಹೆಂಡತಿನ ಕರ್ಕೊಂಡು ಬರೋಕ್ಕೆ ಅವನ ಮಾವನ ಮನೆಗೆ ಹೋಗ್ತಾನೆ. ಅಲ್ಲಿ 7 ದಿನ ಅವ್ರ ಮಾವ ಒಳ್ಳೆ ಊಟ ಕೊಟ್ಟು ಕಳಿಸ್ತಾರೆ. ಅವರು ಹೆಂಡತಿನ ಕರ್ಕೊಂಡು ಬರುವ ಸಮಯದಲ್ಲಿ ಗಿಬಿಯಾ ಮತ್ತು ಬೆಂಜಮಿನ್ ಗೋತ್ರ ಇರತಕ್ಕಂಥ ಜಾಗದಲ್ಲಿ ಅವರು ಆ ಮನೆಯಲ್ಲಿರೋ ಸಮಯದಲ್ಲಿ ಅಲ್ಲಿರುವ ನೀಚ ಜನ ಬಂದು ಅವರಲ್ಲಿ ಸೇರಬೇಕೆಂದು ಹೊರಗಡೆ ಕಳಿಸಿ ಎಂದು ಹೋರಾಟ ಮಾಡಿದ್ರು. ಆದರೆ ಅಲ್ಲಿ ಅವನ ಹೆಂಡತಿನ ಹೊರಗೆ ಬಿಟ್ಟು ರಾತ್ರಿ ಎಲ್ಲ ಮಾನಭಂಗ ಮಾಡಿ ಬೆಳಗ್ಗೆ ಬಾಗಿಲತ್ರ ಅವರು ಬಿದ್ದಿರ್ತಾರೆ. ಅಲ್ಲೇ ಪ್ರಾಣ ಹೋಯ್ತು. ಬೆಳಗ್ಗೆ ಎದ್ದ ತಕ್ಷಣ ಗಂಡ ಡೋರ್ ಓಪನ್ ಮಾಡಿದ ಮೇಲೆ ಅವಳ ಹೆಂಡತಿ ಸತ್ತೋಗಿದ್ದಾಳೆ. ಸರಿ, ಕತ್ತೆ ಮೇಲೆ ಅವರು ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಯಾಜಕರು ದೇವ್ರ ಸೇವೆ ಮಾಡೋರು, ದೇವರ ಸ್ಥಳಕ್ಕೆ ಹೋಗೋರು. ಅಲ್ಲಿ ಹೋಗೋ ಸಮಯದಲ್ಲಿ ಅವನು ಆ ಹೆಂಡತಿ ದೇಹವನ್ನು 12 ಭಾಗವನ್ನು ಕತ್ತರಿಸಿ 12 ಗೋತ್ರಕ್ಕೆ ಕಳಿಸ್ಕೊಟ್ಟಾನಂತಾರೆ. ಯಾವಾಗ ಈ 12 ಗೋತ್ರ ಈ ಬಾಡಿನ ನೋಡಿದ ತಕ್ಷಣ ಅವರೆಲ್ಲರೂ ಸೇರಿ ಈ ಬೆಂಜಮಿನ್ ಗೋತ್ರ ಆ ಸ್ಥಳದಲ್ಲಿ ಇರತಕ್ಕಂಥ ವಿರೋಧವಾಗಿ ಬಂದರು. ಆ ಬರುವ ಸಮಯದಲ್ಲಿ 4 ಲಕ್ಷ ಜನ ಕೂಡಿದ್ರು. ಬಂದು ಈ ಜನಗಳನ್ನ ಕೊಂದಾಕಿದ್ದು ಎಷ್ಟಂದರೆ 73,130 ಜನ. ಈಗ ನಡೀತಾ ಇರುವ ಕಾರ್ಯದಲ್ಲಿ 1200 ಜನ ಕೊಂದಾಕಿದ್ದಕ್ಕೆ 68,000 ಜನ ಅಲ್ಲಿ ಸಾಯಿಸಿದ್ದಾರೆ. ಊರೇ ಮಶಾನ ಆಗಿದೆ. ಆಗಿನ ಕಾಲದಲ್ಲಿ 73,130 ಜನ ಕೊಂದಾಕಿದ್ರು ನಮ್ಮ. ಆದ್ದರಿಂದ ಇದು ಯಾಕೆ ಹೇಳ್ತೀನಿ ಅಂದರೆ, ಇಸ್ರಾಯೇಲ್ ದೇಶ ದೇವರಿಗೆ ಸ್ವಂತವಾದ ದೇಶ, ದೇವರಿಗೆ ಮೆಚ್ಚುಗೆ ಇರತಕ್ಕಂಥ ದೇಶ. ಇಸ್ರಾಯೇಲ್ ಜನರನ್ನು ದೇವರು ಪ್ರೀತಿ ಮಾಡ್ತಾರೆ. ಯೇಸು ಅಲ್ಲಿ ಹುಟ್ಟಿದ್ದಾರೆ. ಆದ್ದರಿಂದ ಪ್ರಿಯರೇ, ಆ ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಬರತಕ್ಕಂಥ ಯಾರೇ ಇದ್ದರೂ ಕೂಡ ಖಂಡಿತವಾಗಿ ಅವರಿಗೆ ತೊಂದರೆ ಆಗುತ್ತೆ. ಇದು ಒಂದು ಚಿಕ್ಕ ಸಂದೇಶ ನಿಮಗೆ ಹೇಳ್ತೀನಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ.